ಹಲೋ ವಿದ್ಯಾರ್ಥಿಗಳೇ, ಬಂಧಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ. ಹೌದಾ, ಸೊ ವಿದ್ಯಾರ್ಥಿಗಳು ಇವತ್ತು ಏನು ಮಾಡೋಣ ನೋಡ್ರಿ. 7ನೇ ದಿನದ ಕ್ಲಾಸನ್ನು ಯಾವ ಸಬ್ಜೆಕ್ಟ್ ರೀ? ಕನ್ನಡ ಸಬ್ಜೆಕ್ಟ್ದಲ್ಲಿ ಬರ್ತಕ್ಕಂಥ 7ನೇ ದಿನದ ಕ್ಲಾಸನ್ನು ನೋಡೋಣ ವಿದ್ಯಾರ್ಥಿಗಳೇ. ಡೈಲಿ ಏನು ಮಾಡತ್ತಿದ್ವಿ? 20 ಕ್ವಶನನ್ನು ನಾವೇನು ಮಾಡತ್ತಿದ್ವಿ? ಸಾಲ್ವ್ ಮಾಡ್ಕೊತ ಹೊಂಟಿದ್ವಿ. ಹೌದಾ, ಅದೇ ರೀತಿಯಾಗಿ ಇವಾಗ 6 ಕ್ವಶನ್ ಪೇಪರನ್ನು ನಾವೇನು ಮಾಡಿದ್ವಿ? ಮುಗಿಸಿದ್ವಿ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಇವತ್ತು 7ನೇ ಕ್ವಶನ್ ಪೇಪರ್ದಾಗ ಬರ್ತಕ್ಕಂಥ 20 ಇಂಪಾರ್ಟೆಂಟ್ ಕ್ವಶನ್ಗಳು. ಹೌದಾ, ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ್ಯಾವ್ದಾವು, ಏನದಾವು, ಹೆಂಗೆ ಬರಾಕತ್ತಾವ ನಮ್ಮ ಕ್ವಶನ್ ಅಂತ ಈಗ ವಿದ್ಯಾರ್ಥಿಗಳೇ ಆಲ್ರೆಡಿ ನಿಮಗೆ ಗೊತ್ತು ಆಗೈತಿ. ಹೌದಾ, ಇನ್ನೂ ಸ್ವಲ್ಪ ಏನಾಗತ್ತ, ಅಷ್ಟು ಎಲ್ಲ ಕ್ವಶನ್ ಪೇಪರ್ ನಮಗೆ ಸಾಲ್ವ್ ಆಗ್ಬಿಟ್ಟು ಏನಾಗತ್ತ ನಿಮಗೆ ಗೊತ್ತಾಗತ್ತ ಪರ್ಫೆಕ್ಟ್ ಆಗಿ ಅಂತ ಹೇಳ್ತಾ ಏನು ಮಾಡೋಣ ವಿದ್ಯಾರ್ಥಿಗಳೇ. ಇವಾಗ ಏನಾಗತ್ತೈತಿ ನೋಡ್ರಿ, ಒಂದು ಚಾಪ್ಟರ್ದಲ್ಲಿ ಬಂದಂಥ ಕ್ವಶನ್ಗಳು ಮರ್ದಿವ್ಸ, ಹೌದಾ, ವಾಪಸ್ ನಾವು ಬೇರೆ ಕ್ವಶನ್ಗಳನ್ನ ತಂದಾಗ ನಾವು ಏನಾಗುತ್ತೆ, ಕ್ವಶನ್ ಪೇಪರನ್ನು ನೋಡಿದಾಗ ಏನಾಗತ್ತ ವಿದ್ಯಾರ್ಥಿಗಳು, ಇಲ್ಲಿ ಅವೇ ಕ್ವಶನ್, ಹೌದಾ, ಅದರ ರಿಲೇಟೆಡ್ ಆದಂಥ ಕ್ವಶನ್ಗಳು ಏನಾಗತ್ತವು ವಾಪಸ್ ರಿಪೀಟ್ ಆಗತ್ತಾವ. ಅಂದ್ರೆ ನಾವು ವಿದ್ಯಾರ್ಥಿಗಳು ಒಂದನ್ನು ತಿಳ್ಕೊಬೇಕಿಲ್ಲಿ. ಏನಂತ ತಿಳ್ಕೊಬೇಕಪ್ಪ ಅಂದ್ರೆ ಅವ ಚಾಪ್ಟರ್ದಾನು ಕ್ವಶನ್ಗಳು ಬರ್ತಾವು. ಹೌದಾ, ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳಾಕತ್ತೀವಿ ವಿದ್ಯಾರ್ಥಿಗಳೇ. ಸೊ ಅದಕ್ಕೆ ಏನು ಮಾಡ್ರಿ, ಅದ್ರ ಯೂಸನ್ನು ತಗೋರಿ ಅಂತ ಇವತ್ತೇನು ಮಾಡೋಣ, 7ನೇ ದಿನದ ಕ್ಲಾಸ್ ಆಗಿರುತ್ತಾ, 7ನೇ ಕ್ವಶನ್ ಪೇಪರ್ ವಿದ್ಯಾರ್ಥಿಗಳೇ. ಹೌದಾ, ಸೊ ಫಸ್ಟ್ನೇ ಕ್ವಶನ್ ಏನೈತಿ, ಹೌದಾ, ಯಾವ್ದು ಕೊಟ್ಟಾರು, ಯಾವ್ದ್ರ ಮೇಲೆ ಕೊಟ್ಟಾರು ಅಂತಕ್ಕಂಥದ್ದನ್ನ ನಾವು ನೋಡೋಣ ವಿದ್ಯಾರ್ಥಿಗಳೇ. ಹೌದಾ, ಸೊ ರೆಡಿ ಇದ್ದೀರಿ ಅಂತ ಅನ್ಕೋತೇನು. ನೋಡೋಣ ಬರೀ ಹಂಗಾರ ಯಾವ್ದೈತಿ ಅಂತೇಳಿ. ನೋಡ್ರಿ ಏನೈತಿ ಅಂತ ಓದ್ರಿ ವಿದ್ಯಾರ್ಥಿಗಳೇ, ನಾನು ಓದ್ತನು, ನೀವು ಓದ್ರಿ. ಅದೇ ರೀತಿಯಾಗಿ ಏನೈತಿ, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹೀಗೆನ್ನುವರು ಅಂತ ಕೇಳ್ಯಾರ. ಹೌದಾ, ಸೊ ವಿದ್ಯಾರ್ಥಿಗಳು ನಾನು ಹೇಳಿದ್ದೆ, ಏನಂತ ಹೇಳಿದ್ನಿ ನಿಮ್ಗೆ, ವರ್ಣಮಾಲೆಯಲ್ಲಿ ಬರ್ತಕ್ಕಂಥ, ಹೌದಾ, ವರ್ಣಮಾಲೆ ಚಾಪ್ಟರನ್ನು ನೀಟಾಗಿ ಪರ್ಫೆಕ್ಟ್ ಆಗಿ ನೀವು ಓದ್ಕೊಂಡಿದ್ದಾಗಿದ್ರೆ 1, 2, 3 ಮಾರ್ಕ್ಸ್ ನಿಮಗೆ ಬರುತ್ತಾ ವಿದ್ಯಾರ್ಥಿಗಳೇ ಅಂತ ನಾನು ಹೇಳಿದ್ದೆ. ಸೊ ಈಗ 6 ದಿನದ ಕ್ವಶನ್ ಪೇಪರ್ ನೋಡಿದ ಪ್ರಕಾರ ಪ್ರತಿ ಶಿಫ್ಟ್ನೊಳಗು, ಹೌದಾ, ಪ್ರತಿ ಕ್ವಶನ್ ಪೇಪರ್ದಾಗೂ ಏನಾಗೈತಿ, 1, 2 ಕ್ವಶನ್ ನಿಮಗೆ ಬಂದಾವ ವಿದ್ಯಾರ್ಥಿಗಳೇ. ಹೌದಾ, ಅದೇ ರೀತಿಯಾಗಿ ಇವತ್ತು ಏನಾಗೈತಿ ನೋಡ್ರಿ, ಇವತ್ತು 1ನೇ ಕ್ವಶನ್ ವರ್ಣಮಾಲೆ ಅಂತಕ್ಕಂಥ ಚಾಪ್ಟರ್ ಮೇಲೆ ಐತಿ. ಏನೈತಿ, ಮೂಗಿನ ಸಹಾಯದಿಂದ ಅಥವಾ ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಅಂತ ಕೇಳ್ತಾರೆ. ಹೌದಾ, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತೀರಿ ಅಂದ್ರೆ ನೋಡೋಣ್ರಿ. 1ನೇದ ಸ್ವರ ಅಂತ, ವ್ಯಂಜನಗಳು, ಅನುನಾಸಿಕ, ದೀರ್ಘ ಸ್ವರಗಳು ಅಂತ ಕೊಟ್ಟಾರ. ಆನ್ಸರ್ ಯಾವ್ದಾಗತ್ತ ವಿದ್ಯಾರ್ಥಿಗಳು, ಇಲ್ಲಿ ನಮಗ ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ ನಾವು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ನಾವೇನಂತ ಕರಿತೀವಿ, ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಅಂತ ಹೇಳ್ತೀರಿ. ಹೌದಾ ವಿದ್ಯಾರ್ಥಿಗಳು. ಸೊ ಅದೇ ರೀತಿಯಾಗಿ ಸ್ವರಗಳು ಅಂದ್ರೆ ಏನ, ಹೌದಾ, ಸ್ವರಗಳಂದ್ರೆ ಏನ್ರಿ, ಸ್ವತಂತ್ರವಾಗಿ, ಹೌದಾ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ, ಸ್ವರಗಳು ಅಂತ ಕರಿತೀವಿ. ಹೌದಾ, ಸ್ವರಗಳು ಎಷ್ಟದಾವ ಅಂತ ಅದನ್ನೆಲ್ಲ ನೋಡ್ಕೊರಿ ವಿದ್ಯಾರ್ಥಿಗಳು ನೀಟಾಗಿ. ಸೊ ಅದೇ ರೀತಿಯಾಗಿ ವ್ಯಂಜನಗಳು, ಹೌದಾ, ವ್ಯಂಜನಗಳು ಅಂದ್ರೆ ಏನ, ಸ್ವರದ ಸಹಾಯವನ್ನು ತೆಗೆದುಕೊಂಡು, ಹೌದಾ, ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ, ವ್ಯಂಜನಗಳು ಅಂತಕ್ಕಂಥದನ್ನ ಕರಿತೀವಿ ವಿದ್ಯಾರ್ಥಿಗಳೇ. ಹೌದಾ, ವ್ಯಂಜನಗಳು ಅಂದ್ರೆ ಏನಂತ ಗೊತ್ತಾಯ್ತಿವಾಗ ಅಲ್ವಾ. ಮತ್ತೆ ವ್ಯಂಜನದಾಗ ಎಷ್ಟು ವಿಧಗಳು ಬರ್ತಾವು, 2 ವಿಧಗಳು ಬರ್ತಾವು. ಹೌದಾ, ಮೊನ್ನೆ ಕ್ಲಾಸ್ನಲ್ಲಿ ನಾವು ಹೇಳಿನಿ ವಿದ್ಯಾರ್ಥಿಗಳೇ, ಪೂರ್ತಿಯಾಗಿ ಡೀಟೇಲ್ ಆಗಿ ಅವು ಎಷ್ಟು ಬರ್ತಾವ ಅಂತ ಹೇಳೀನಿ. ಟೋಟಲ್ ವ್ಯಂಜನಗಳು ಎಷ್ಟು ಬರ್ತಾವು, 34 ಅಂತಕ್ಕಂಥದ್ದು ಬರ್ತೈತೆ ಅಂತ ನಾವು ಹೇಳಿವಿ. ಅದ್ರೊಳಗೆ ವರ್ಗೀಯ ಮತ್ತು ಅವರ್ಗೀಯ ಅಂತ 2 ಭಾಗನ ಮಾಡ್ತೀವಿ. ಹೌದಾ, ಅದ್ರೊಳಗೆ 1ನೇದ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತಕ್ಕಂಥದನ್ನ ಮಾಡ್ಕೋತೀವಿ ವಿದ್ಯಾರ್ಥಿಗಳು. ಸೊ ಅದೇ ರೀತಿಯಾಗಿ ದೀರ್ಘ ಸ್ವರ ನಾವೇನ್ ಮಾಡ್ತೀವಿ, ಹೃಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಂತಕ್ಕಂಥ 2 ಭಾಗಗಳನ್ನು ಮಾಡ್ಕೋತೀವಿ ಸ್ವರದಾಗ. ಹೌದಾ, ಅದೇ ರೀತಿಯಾಗಿ ಹೃಸ್ವ ಸ್ವರಗಳು ಅಂದ್ರೆ ಏನಂದ್ರ ಕಡಿಮೆ ಉಸಿರಿನಿಂದ ಅಥವಾ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಹೃಸ್ವ ಸ್ವರ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ದೀರ್ಘ ಸ್ವರ ಅಂದ್ರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ, ದೀರ್ಘ ಸ್ವರ ಅಂತಕ್ಕಂಥದನ್ನ ಕರಿತೀವಿ ವಿದ್ಯಾರ್ಥಿಗಳೇ. ಹೌದಾ, ಸೊ ಅದೇ ರೀತಿಯಾಗಿ ನೀವೇನ್ ಮಾಡ್ರಿ, ವರ್ಣಮಾಲೆಯಲ್ಲಿ ಬರ್ತಕ್ಕಂಥ, ಹೌದಾ, ಸ್ವರ ಆಗಿರ್ಬೋದು, ವ್ಯಂಜನ ಆಗಿರ್ಬೋದು, ಯೋಗವಾಹಗಳು, ಅನುನಾಸಿಕ ಅಕ್ಷರಗಳನ್ನ ಡೈಲಿ ಹೇಳಾಕತ್ತೇನೆ ಅಂದ್ರೆ ವಿದ್ಯಾರ್ಥಿಗಳೇ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ರಿ. ಏನಂತ ಅಂದ್ರ ಈ ಚಾಪ್ಟರ್ದಾಗ ಕ್ವಶನ್ ಪಕ್ಕಾ ಬರ್ತೈತಿ. ಹೌದಾ, ಸೊ ಪಕ್ಕ ಬರ್ತೈತಿ ವಿದ್ಯಾರ್ಥಿಗಳೇ, ನೀವೇನು ಅಂಜುವಂತ ಅವಶ್ಯಕತೆ ಇಲ್ಲ. ವರ್ಣಮಾಲೆಯನ್ನು ಪೂರ್ತಿಯಾಗಿ ನೀವು ಓದ್ಕೊಂಡ್ರಪ್ಪ ಅಂದ್ರೆ 1 ರಿಂದ 2, 3 ಕ್ವಶನ್ಗೆ ನೀವು ಏನು ಮಾಡ್ಬೋದು, ಈಸಿಯಾಗಿ ಬಹಳ ಸರಳವಾದಂಥ ಪ್ರಶ್ನೆಗಳು ಬರ್ತಾವೆ ವಿದ್ಯಾರ್ಥಿಗಳೇ. ಸೊ ಏನೂ ಡಿಫಿಕಲ್ಟ್ ಮಾಡಿ ಏನೋ ಒಂದು ನಿಮಗೆ ಟ್ವಿಸ್ಟ್ ಮಾಡಿ ಕೇಳಾಕ ಇದು ವರ್ಣಮಾಲೆ ಬರಲ್ಲ ವಿದ್ಯಾರ್ಥಿಗಳೇ. ಸೊ ಅದಕ್ಕಾಗಿ ಏನಾಗತ್ತಾ, ಡೈರೆಕ್ಟ್ ಆಗಿ ಕ್ವಶನ್ಗಳು ನಿಮಗೆ ಅರೈಸ್ ಮಾಡಿರ್ತಾರ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡೋಣ ಬರ್ರಿ ವಿದ್ಯಾರ್ಥಿಗಳು. ಇವತ್ತು ಏನೈತಿ ನೋಡ್ರಿ, ಪತ್ರವನ್ನು ಬರೆಯಲು ಸಂಬೋಧನೆಗಳು ಮುಖ್ಯವಾಗಿ ಬೇಕು. ಇದರಲ್ಲಿ ಪತ್ರ ಪದದ ಬಹುವಚನ ರೂಪ ಏನ್ ಕೇಳ್ಯಾರಿ, ಬಹುವಚನ ಯಾವ್ದ್ರದ,
ಪತ್ರ ಅಂತಕ್ಕಂಥ ಪದದ ಬಹುವಚನ ಕೇಳಕತ್ತಾರ. ಸೊ ವಿದ್ಯಾರ್ಥಿಗಳೇ ನೋಡ್ರಿ, ಏಕವಚನ ಮತ್ತ ಬಹುವಚನ ಅಂದ್ಮೇಲೆ ಡೈಲಿ ಒಂದರ ಕ್ವಶನ್ ಬರಾಕತ್ತೈತಿ ನಮಗ. ಹೌದಾ, ಡೈಲಿ ನೀವು ನೋಡಾಕತ್ತೀರಿ. ಸೊ ಆಪ್ಷನ್ ಏನೇನಾಗ್ತಾವ ನೋಡ್ರಿ. ಒಂದೇದು ಏನೈತಿ, ಪತ್ರದ, ಪತ್ರಗಳೇ, ಪತ್ರದಲ್ಲಿ, ಪತ್ರಗಳು ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳೇ. ನಮಗ್ ಪತ್ರ ಪದದ ಬಹುವಚನ ಕೊಟ್ಟಾನು ಅಂದ್ರ ಪತ್ರಗಳು ಅಂತಕ್ಕಂಥದ್ದು ನಮಗೇನಾಗತ್ತ ಆನ್ಸರ್ ಆಗತ್ತ ವಿದ್ಯಾರ್ಥಿಗಳೇ. ಹೌದಾ, ಏಕವಚನ ಅಂದ್ರ ಒಂದ ಇರುದ್ರಿ. ಹೌದಾ, ಬಹುವಚನ ಅಂದ್ರ ಬಹಳಷ್ಟು ಜನ ಇರುದಂತ ನಾನು ಹೇಳಿದೀನಿ ವಿದ್ಯಾರ್ಥಿಗಳೇ. ಏನಂತ ಹೇಳಿನಿ, ಈಗ ನೀವು ಒಂದೇನೋ ಆಟ ಆಡಕ್ ಹೋಗ್ತಿರ್ತೀರಿ. ಹೌದಾ, ನಿನ್ನೆ ಕ್ಲಾಸ್ನಾಗು ನಾನು ಹೇಳಿನಿ ಇದ್ರ ಬದಲ್. ಹೌದಾ, ಏನೋ ಒಂದು ಆಟ ಆಡಕ್ ಹೋಗ್ತಿರ್ತೀರಿ. ನೀವು ಹೋಗುತ್ನಾಗ ಒಬ್ಬ ಹೋದಂದ ಅಥವಾ ಒಂದು ವಸ್ತು ಇತ್ತಂದ ಅದಕ್ಕೆ ಏನಂತ ಕರಿತೀವಿ, ಏಕವಚನ ಅಂತಕ್ಕಂಥದ್ದು ಕರಿತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಸೊ ಬಹಳಷ್ಟು ಜನ ಹೌದಾ ಗುಂಪಿನಾಗ ಹೋದ್ರಿಂದ ಅದಕ್ಕೆ ಬಹುವಚನ ಅಂತಕ್ಕಂಥದ್ದು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಹೌದಾ, ಈಗ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. ಬರ್ರಿ ಓದ್ರಿ ನೋಡೋಣ ಏನೈತಿ. ಅಮ್ಮ ಪದವನ್ನು ಬಿಡಿಸಿ ಬರೇ ಅಂತಕ್ಕಂಥದ ಕೊಟ್ಟಾರ ವಿದ್ಯಾರ್ಥಿಗಳೇ. ಅಮ್ಮ ಅಂತಕ್ಕಂಥ ಪದ ಐತಂತ ಅದನ್ನ ಬಿಡಿಸಿ ಬರೀರಿ ಅಂತ ಕೊಟ್ಟಾರ. ಹೌದಾ, ಎಲ್ಲಿ ಸ್ವರ ಬರ್ತೈತಿ, ಎಲ್ಲಿ ವ್ಯಂಜನ ಹಚ್ತೀವಿ, ಹೆಂಗ್ ಬಿಡಿಸ್ತೀವಿ ನಾವು ಅನ್ನೋದು ಬಿಡಿಸಿ ಬರೆಯೋರು ಎರಡು ವಿಧಗಳು ಬರ್ತಾವ ಅಂತ ಹೇಳಿ ವಿದ್ಯಾರ್ಥಿಗಳು. ಸೊ ನೀವು ಅದೇ ರೀತಿಯಾಗಿ ಕ್ವಶನ್ಗಳು ನೋಡಾಕತ್ತಾರೆ. ಹೌದಾ, ಇವತ್ತೇನೈತಂತ ನಾವು ಹೆಂಗ್ ನೋಡ್ಬೇಕಂತ ಹೇಳಿ ಆಪ್ಷನ್ ಮುಖಾಂತರ ನೋಡ್ರಿ ಅಂತ ಹೇಳೀನಿ ವಿದ್ಯಾರ್ಥಿಗಳು. ಸೊ ಅದೇ ರೀತಿಯಾಗಿ ಆಪ್ಷನ್ ಮುಖಾಂತರ ನೋಡಿದ ಆಪ್ಷನ್ A1 ಏನೈತಿ ನೋಡ್ರಿ. A1 ಏನೈತಿ, ಅ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಅ ಅಂತಕ್ಕಂಥದ್ದು ಐತಿ. ಎರಡನೇದೈತಿ ಅ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಆ ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮೂರನೇದು ಏನೈತಿ, ಅ ಪ್ಲಸ್ ಮ ಪ್ಲಸ್ ಆ ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳೇ. ನಾಲ್ಕನೇದ ಅ ಪ್ಲಸ್ ಮ ಪ್ಲಸ್ ಮ ಐತಿ ವಿದ್ಯಾರ್ಥಿಗಳೇ. ಸೊ ಅದಕ್ಕಾಗಿ ಆನ್ಸರ್ ಯಾವ್ದಾಗತ್ತೆ ನಮಗಿಲ್ಲಿ, ಏನಾಗತ್ತಿ ಆನ್ಸರ್ ಆಗತ್ತೆ ವಿದ್ಯಾರ್ಥಿಗಳೇ. ಹೌದಾ, ಸೊ ಯಾಕೆ ಬಿಟು ಯಾಕೆ ಆಗಂಗಿಲ್ರಿ ಅಂತಂದ್ರ ಇಲ್ಲಿ ಆ ಅಂತಕ್ಕಂಥದ್ದು ಬಂದೈತಿ ವಿದ್ಯಾರ್ಥಿಗಳೇ. ಇಲ್ಲಿ ಏನಾಗೈತಿ, ಆ ಅಂತಕ್ಕಂಥದ್ದು ಬಂದೈತಿ. ಸೊ ಇದು ಏನಾಗತ್ತ, ಅಮ್ಮ. ಹೌದಾ, ಈಗೇನೈತಿ, ಅಮ್ಮ ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳೇ ಪದ ಅಂತ ತಿಳ್ಕೊರಿ. ಅಮ್ಮ ಐತಿ ಅಂದ್ರ ನಾವ್ ಏನ್ ಮಾಡ್ತೀವಿ, ಅ ಅಂತಕ್ಕಂಥ ಬರಿತೀವಿ ಪ್ಲಸ್ ಮ ಬರಿತೀವಿ, ಮ ಅನ್ನ ವ್ಯಂಜನ ಮಾಡ್ತೀವಿ ವಿದ್ಯಾರ್ಥಿಗಳೇ. ಹೌದಾ, ಸೊ ಮತ್ತ ಇಲ್ಲಿ ಮದ್ ಒತ್ತು ಕೊಟ್ಟಾನಂದ್ರ ಮತ್ತ ಮನ ಬರಿತೀವಿ ವಿದ್ಯಾರ್ಥಿಗಳೇ. ಅದ ವ್ಯಂಜನ ಮಾಡ್ತೀವಿ. ನೆಕ್ಸ್ಟ್ ಮ ಅ ಅಂತಕ್ಕಂಥದ್ದು ಐತಿ, ಸ್ವರ ಐತಿ ವಿದ್ಯಾರ್ಥಿಗಳೇ. ಸೊ ಅದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವಿ, ಬಿಡಿಸಿ ಬರೀದು A1 ಕರೆಕ್ಟ್ ಅಂತ ಆನ್ಸರ್ ಅನ್ನ ಹೇಳ್ತೀವಿ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಬಿಡಿಸಿ ಬರೀದ್ರಾಗು ಡೈಲಿ ಒಂದೊಂದು ಕ್ವಶನ್ ಬರತ್ತಾವ. ಹೌದಾ, ಅದೇ ರೀತಿಯಾಗಿ ಮುಂದಿನ ಕ್ವಶನ್ ಏನೈತಿ ಅಂತ ನೋಡೋಣ ಬರ್ರಿ. ಏನೈತಿ ಮುಂದಿನ ಕ್ವಶನ್. ಹೌದಾ, ಅಯ್ಯೋ ನೋಡಿಲ್ಲಿ ರವಿ. ಹೌದಾ, ಅಯ್ಯೋ ನೋಡಿಲ್ಲಿ ರವಿ ಬಿದ್ದು ಬಿಟ್ಟ. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ವಿದ್ಯಾರ್ಥಿಗಳೇ. ಹೌದಾ, ಏನ್ ಕೇಳಾಕತ್ತಾರ, ಲೇಖನ ಚಿಹ್ನೆ ಅಂತ ಕೇಳಾಕತ್ತಾರ. ಸೊ ಲೇಖನ ಚಿಹ್ನೆ ಮೇಲೂ ಏನಾಗತ್ತಾವ, ಡೈಲಿ ಒಂದೊಂದು ಕ್ವಶನ್ ಬರಾಕತ್ತಾವ ವಿದ್ಯಾರ್ಥಿಗಳು. ಹಂಗಾರ ನೀವು ಫಿಕ್ಸ್ ಏನ್ ಮಾಡ್ಬೇಕು, ನೆನಪಿಟ್ಕೋಬೇಕು. ಏನಂತ, ಇಲ್ಲಿ ಬರಾಕತ್ತಾವ ಡೈಲಿ ಇಷ್ಟು ಕ್ವಶನ್ ಪೇಪರ್ ಡೈಲಿ ಬರಾಕತ್ತಾವಂದ್ರ ಸೊ ನಮಗ್ ನಾಳೆ ಎಕ್ಸಾಮ್ದಾಗ ಬರ್ತಾವಂತ ನೀವು ಫಿಕ್ಸ್ ಮಾಡ್ಕೋರಿ ವಿದ್ಯಾರ್ಥಿಗಳೇ. ಹೌದಾ, ಸೊ ನೋಡ್ರಿ ಇವಾಗ ಏನೈತಿ, ಅಯ್ಯೋ ಅಂತಕ್ಕಂಥದ್ದು ಇಲ್ಲಿ ಐತಿ ನೋಡ್ರಿ. ಹೌದಾ, ಅಯ್ಯೋ ಅಂತಕ್ಕಂಥದ್ದು ಲೇಖನ ಚಿಹ್ನೆ ಕೇಳ್ಯಾರ ವಿದ್ಯಾರ್ಥಿಗಳೇ. ಲೇಖನ ಚಿಹ್ನೆ ಅಯ್ಯೋ ಅಂತಕ್ಕಂಥದ್ದು ಬಂತಪ್ಪ ಅಂದ್ರೆ ನಾವ್ ಏನು ಅಂತ ಥಿಂಕ್ ಮಾಡ್ತೀವಿ ಅಂತಕ್ಕಂಥದ್ದು ನೋಡ್ರಿ. ಆಪ್ಷನ್ A1 ಆವರಣ, ಭಾವಸೂಚಕ, ಅರ್ಧ ವಿರಾಮ, ಉದ್ಧರಣ ಅಂತಕ್ಕಂಥದ್ದು ಐತಿ. ಅಯ್ಯೋ ಅಂತಕ್ಕಂಥದ್ದು ನಮ್ಮದು ಇಲ್ಲಿ ಏನಾಗ್ತೈತಿ, ಒಂದು ಭಾವವನ್ನು ಸೂಚಿಸ್ತೈತಿ. ಅದ್ರ ಸಲುವಾಗಿ ಏನಾಗತ್ತ, ಭಾವಸೂಚಕ ಅಂತಕ್ಕಂಥದ ಆನ್ಸರ್ ಆಗತ್ತ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಆವರಣ ಕೊಟ್ಟ ನೋಡ್ರಿ. ಆವರಣ ಚಿಹ್ನೆ ಯಾವ ತರ ಬರ್ತೈತಿ ಅಂದ್ರ ಇಲ್ಲ ಐತಿ ನೋಡಿ ವಿದ್ಯಾರ್ಥಿಗಳೇ. ಸೊ ಈ ತರ ಏನಾಗತ್ತ, ನಮ್ಗೆ ಆವರಣ ಚಿಹ್ನೆ ಅಂತಕ್ಕಂಥದ್ದು ಬರ್ತೈತಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಏನೈತಿ ನೋಡ್ರಿ, ಅರ್ಧ ವಿರಾಮ ಅಂತಕ್ಕಂಥದ್ದು ಕೊಟ್ಟಾರ. ಒಂದು ವಾಕ್ಯವನ್ನ ಮಾಡ್ಬೇಕಾರ ನೀವ್ ಏನ್ ಮಾಡ್ತೀರಿ, ನಡು 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 ಏನ್ ಮಾಡ್ತೀರಿ, ರಾಮ ಸೀತೆ ಒಂದ್ ಇಬ್ರು ಮೂರು ಮಂದಿ ಹೆಸರನ್ನ ತಗೋತಿರ್ತೀರಿ. ರಾಮ ಸೀತೆ ಲಕ್ಷ್ಮಣ ಎಲ್ಲರೂ ಏನ್ ಮಾಡಿದ್ರು, ಕಾಡಿಗೆ ಹೋದ್ರು ಅಂತ ಬರಿತಿರ್ತೀರಿ. ಈಗ ಸ್ಟೇಟ್ ಆಗಿ ಬರಿತೀರನ್ರಿ, ಇಲ್ಲ ರಾಮ, ಹೌದಾ, ಲಕ್ಷ್ಮಣ, ಹೌದಾ, ಲಕ್ಷ್ಮಣ ಸೀತೆ, ಹೌದಾ, ಕಾಡಿಗೆ ಹೋದರು ಅಂತ ಬರಿತೀರಿ ನೀವು. ಕಾಡಿಗೆ ಹೋದರು ಅಂತ ಹೇಳ್ತೀರಿ. ಸೊ ಅವಾಗ ಇಲ್ಲಿ ಏನಾಗತ್ ನೋಡ್ರಿ, ಇಲ್ಲಿ ಬಳಸ್ಯಾರ ನೋಡ್ರಿ ವಿದ್ಯಾರ್ಥಿಗಳೇ. ಈ ಚಿಹ್ನೆ ಏನಾಗತ್ತ ಇಲ್ಲಿ, ಅರ್ಧ ವಿರಾಮ ಅಂತಕ್ಕಂಥದ್ದಾಗತ್ತ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಉದ್ಧರಣ ಚಿಹ್ನೆ ಅಂದ್ರ ಯಾವ ತರ ಬರ್ತೈತಿ, ಅದ್ರಾಗ ಒಂಟಿ ಉದ್ಧರಣ ಬರ್ತೈತಿ, ಆಮೇಲೆ ಜೋಡಿ ಉದ್ಧರಣ ಅಂತಕ್ಕಂಥ ಬರ್ತಾವ ಚಿಹ್ನೆಗಳು. ಹೌದಾ, ಅವು ಯಾವ ತರ ಬರ್ತಾವ ಅಂತ ನೋಡೋಣ, ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ತೀರಿ ಅಂತ ಅನ್ಕೊಂಡೇನು ವಿದ್ಯಾರ್ಥಿಗಳು. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ, ಏನೈತಂತ ನೋಡ್ರಿ. ಏನೈತಿ ನೆಕ್ಸ್ಟ್ ಕ್ವಶನ್ ಓದ್ರಿ. ಹೌದಾ, ಗೌಡ ಪದದ ಸ್ತ್ರೀಲಿಂಗ ರೂಪ ಬರೆಯಿರಿ. ಯಾವ ತರದ, ಗೌಡ ಅಂತಕ್ಕಂಥ ಪದದ ಸ್ತ್ರೀಲಿಂಗ ರೂಪ ಕೇಳಾಕತ್ತಾರ ವಿದ್ಯಾರ್ಥಿಗಳೇ. ಏನ್ ಕೇಳಾಕತ್ತಾರ, ಸ್ತ್ರೀಲಿಂಗ ಪುಲ್ಲಿಂಗ ಲಿಂಗದಾಗ ಎರಡು ವಿಧಗಳು ಬರ್ತಾವ, ಮೂರು ವಿಧಗಳು ಬರ್ತಾವ ಅಂತ ಹೇಳಿ ವಿದ್ಯಾರ್ಥಿಗಳೇ. ಹೌದಾ, ಮೂರು ವಿಧಗಳು ಯಾವ್ಯಾವ ಅಂತೂ ನಿಮ್ಗೆ ಗೊತ್ತೈತಿ ಆಲ್ರೆಡಿ. ಹೌದಾ, ಅದ್ರೊಳಗೆ ಏನ್ ಮಾಡತ್ತಾರ, ಗೌಡ. ಹೌದಾ, ಗೌಡ ಪದದ ಸ್ತ್ರೀಲಿಂಗ ರೂಪ ಕೇಳಾಕತ್ತಾರ. ಆಪ್ಷನ್ ನೋಡ್ರಿ ಏನೇನೈತಂತ,
ಗೌಡತಿ ಐತಿ, ಗೌಡರು ಐತಿ, ಗೌಂಡಿ ಐತಿ, ಹೂವಾಡಗಿತ್ತಿ ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳೇ. ಸೊ ಆನ್ಸರ್ ಯಾವ್ದಾಗತ್ತೆ ನಮಗಿಲ್ಲಿ? ಗೌಡ, ಗೌಡತಿ ಅಂತಕ್ಕಂಥದ್ದಾಗತ್ತೆ ವಿದ್ಯಾರ್ಥಿಗಳು. ಗೌಡ ಅಂದ್ರ ಪುರುಷ ಅಥವಾ ಪುಲ್ಲಿಂಗ ಅಂತ ನಾವು ಸೂಚಿಸ್ತೈತಿ, ಹೌದಾ? ಅದೇ ರೀತಿಯಾಗಿ ಗೌಡತಿ ಅಂದ್ರ ಮಹಿಳೆ ಅಂತಕ್ಕಂಥದನ್ನ ಸೂಚಿಸ್ತೈತಿ ವಿದ್ಯಾರ್ಥಿಗಳೇ. ಸೊ ಹೌದಾ? ನೆಕ್ಸ್ಟ್ ನೋಡ್ರಿ, ಗೌಡರು ಅಂದ್ರ ಊರಾಗಿರ್ತಕ್ಕಂಥ ಹಿರಿತನವನ್ನ ಮಾಡ್ತಿರ್ತಾರ ನೋಡ್ರಿ, ಹೌದಾ? ನಿಮ್ಮ ಊರಲ್ಲಿ ಇರ್ತಾರೋ ಅಥವಾ ನಿಮ್ಮ ಮನೆಯೊಳಗು ಯಾರ ಹಿರಿತನ ಮಾಡ್ತಿರ್ತಾರ ನೋಡ್ರಿ, ಅವ್ರಿಗೆ ನಾವ್ ಏನಂತ ಕರಿತೀವಿ? ಗೌಡರು ಅಂತಕ್ಕಂಥದ್ದು ಕರಿತೀವಿ. ಅದೇ ರೀತಿ ಗೌಂಡಿ ಅಂದ್ರೆ ಈಗ ಕಟ್ಟಡ ಕೆಲಸ ಮಾಡ್ತಿರ್ತಾರ ನೋಡ್ರಿ, ಹೌದಾ? ಏನ್ ಮಾಡ್ತಾರಂದ್ರ ಕಟ್ಟಡ ಕೆಲಸ, ಹೌದಾ? ನಿಮ್ ಮನಿ ಕಟ್ಟಾಕದು ಬಂದಿರ್ತಾರ ನೋಡ್ರಿ, ಅವ್ರಿಗೆ ಗೌಂಡಿ ಅಂತ ಕರೀತಾರ. ಸೊ ಅದೇ ರೀತಿಯಾಗಿ ಹೂವಾಡಗಿತ್ತಿ ಅಂದ್ರ ಹೂವನ್ನು ಮಾರುವವಳು, ಹೌದಾ? ಹೂವನ್ನು ಮಾರುವವಳಿಗೆ ಏನಂತ ಕರೀತಾರು? ಹೂವಾಡಗಿತ್ತಿ ಅಂತಕ್ಕಂಥದನ್ನ ಕರೀತಾರ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಏನೈತಂತ, ಏನಾಯ್ತು ಓದ್ರಿ ನೋಡುನು. ತಿಲಾಂಜಲಿ ಈ ಪದದ ನುಡಿಯ ಅರ್ಥ. ತಿಲಾಂಜಲಿ ಪದದ ಅರ್ಥ ಕೇಳಕತ್ತಾರ ವಿದ್ಯಾರ್ಥಿಗಳೇ. ಸೊ ಆನ್ಸರ್ ನೋಡ್ರಿ, ಯಾವ ಪದ? ತಿಲಾಂಜಲಿ, ಹೌದಾ? ಸುಳ್ಳು ಹೇಳುವುದಂತ, ಅವಸರ ಮಾಡುವುದು, ಬಿಟ್ಟು ಬಿಡುವುದು, ಮೋಸ ಮಾಡುವುದು ಅಂತ ಕೊಡಕತ್ತಾರ, ಹೌದಾ? ತಿಲಾಂಜಲಿ ಅಂದ್ರ ಏನು ವಿದ್ಯಾರ್ಥಿಗಳೇ? ಸೊ ನಿಮಗ ಈ ಸದ್ಯನ ಹೇಳಿ ಏನಾಗತ್ತ, ನಿಮ್ ಪಟ್ನ ನಿಮ್ಮ ಮೈಂಡ್ ಬಂದ್ ಬಿಡ್ತೈತಿ ಹೆಂಗಂತೇಳಿ, ಹೌದಾ? ಬಿಟ್ಟು ಬಿಡುದು. ಈಗ ನೋಡ್ರಿ, ನಿಮ್ಮ ಮನೆಯೊಳಗೆ ಒಬ್ರು ಯಾರೋ ಸತ್ತಾರಂತ ಇಟ್ಕೋರಿ, ಹೌದಾ? ಸತ್ತಾಗ ಏನ್ ಮಾಡ್ತಾರ, ಲಾಸ್ಟ್ 3ನೇ ದಿನ ಅಥವಾ ಈಗ 12ನೇ ದಿನ ಅಂತೇಳಿ ಏನ್ ಮಾಡ್ತಾರು, ನೀರನ್ನ ಎಳ್ಳು ನೀರ ಅಂತ ಬಿಟ್ಟು ಬಿಡಂತಾರ, ಗೊತ್ತು? ಎಳ್ಳ ನೀರ ಬಿಟ್ಟು ಕಿಶನ್ ಏನ್ ಮಾಡ್ತಾರ, ಅವ್ರು ವಾಪಸ್ ಹೋದ್ರಂದ, ಒಂದ್ಸಲ ಹೋದ್ರಂದ ವಾಪಸ್ ಮರಳಿ ಬರ್ತಾರ ನಮಗ? ಇಲ್ಲ. ಅದೇ ರೀತಿ ತಿಲಾಂಜನ ಅಂದ್ರ ಬಿಟ್ಟು ಬಿಡು ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಏನಾಗತ್ತ? ಆನ್ಸರ್ ಆಗತ್ತ. ಸೊ ಅದೇ ರೀತಿಯಾಗಿ ಸುಳ್ಳು ಹೇಳುವುದು ಅಂದ್ರೆ ಏನೋ ಒಂದ ಅದು ಇರಂಗಿಲ್ಲ, ಹೌದಾ? ಇರ್ಲಾರ್ದ ಏನ್ ಮಾಡುದು? ಸುಳ್ಳು ಡಾಂಬಿಕವಾಗಿ ಹೇಳುದು, ಹೌದಾ? ಏನೋ ಒಂದ್ ಹೇಳಿ ನಂಬಿಸಿ ಬಿಡುದು, ಬಟ್ ಮೋಸ ಮಾಡುದು, ಸುಳ್ಳು ಹೇಳುದು ಅಂತ ಆಗತ್ತ ವಿದ್ಯಾರ್ಥಿಗಳೇ. ಅದೇ ರೀತಿ ಅವಸರ ಮಾಡುವುದು, ಅವಸರ ಮಾಡುವುದನ್ನ ಏನ? ಅತರಾತುರಿ, ಬೇಗ ಬೇಗ, ಹೌದಾ? ಅರ್ಜೆಂಟ್ ಮಾಡುದು ಆಗತ್ತ. ಸೊ ಅದೇ ರೀತಿ ಮೋಸ ಮಾಡುವುದು ಅಂದ್ರ ವಂಚನೆ ಮಾಡು, ಹೌದಾ? ವಂಚನೆ ಮಾಡು ಅಂದ್ರೆ ಈಗ ಏನೋ ಒಂದು ಹೇಳುದು ನಿಮ್ ಫ್ರೆಂಡ್ಸಿಗೆ, ಹೇಳಿ ಅವ್ರನ್ನ ನಂಬಿಸುದ್ರಿ, ಆಮೇಲೆ ಏನ್ ಮಾಡುದು? ಅವ್ರ ಕುತ್ತಿಗೆ ಕೋದ್ ಬಿಡುದು, ಅದಕ್ಕೆ ಏನಂತ ಕರೀತಾರಂದ್ರ ಮೋಸ ಮಾಡುವುದು ಅಂತ ಅಂತಾರ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತಿ ನೋಡ್ರಿ, ಏನೈತಿ? ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಸೂಚಿಸುವುದಕ್ಕೆ ಅಂತ ಕೊಟ್ಟಾರ. ಒಬ್ಬ ವ್ಯಕ್ತಿ ಮತ್ತು ಒಂದು ವಸ್ತುವನ್ನು ಸೂಚಿಸುವುದಕ್ಕ ಏನಂತ ಕರಿತೀವಿ, ಹೌದಾ? ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಐತಿ, ಒಬ್ಬ ವ್ಯಕ್ತಿ ಇದಾನು, ಹೌದಾ? ಒಬ್ಬ ಹುಡುಗ ಅದಾನು, ವಸ್ತು ಐತಿ ಅನ್ನಕ್ ನಾವ್ ಏನಂತೀವಿ? ನೋಡ್ರಿ, ಏನೈತಿ? ಬಹುವಚನ, ಅನ್ಯವಚನ, ಏಕವಚನ, ಸಂಖ್ಯಾವಾಚಕ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ನೀವು ಇಲ್ಲಿ ಒಂದು ಗೆಸ್ ಮಾಡ್ತೀರಿ, ಏನಂತ ಗೆಸ್ ಮಾಡ್ತೀರಿ? ನನ್ನ ಪ್ರಕಾರ ಅಂದ್ರ ಒಂದು ಅಂತ ಕೊಟ್ಟಾನಂದ್ರ ನೀವು ಸಂಖ್ಯಾವಾಚಕ ಅಂತಕ್ಕಂಥದ್ದು ಆನ್ಸರ್ ಅನ್ನ ಹಾಕಕ್ ಹೋಗ್ತೀರಿ ವಿದ್ಯಾರ್ಥಿಗಳೇ, ಬಟ್ ನಿಮ್ಮ ಉತ್ತರ ತಪ್ಪಾಗತ್ತ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರ ಏಕವಚನ, ಬಹುವಚನ ಅಂತ ಕೊಟ್ಟಾನಂದ್ರ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಂತ ಕೊಟ್ಟಾನಂದ್ರ ಇದು ಏಕವಚನ ಅಂತಕ್ಕಂಥ ವಿದ್ಯಾರ್ಥಿಗಳೇ. ಸೊ ಆನ್ಸರ್ ಆಗತ್ತ, ಹೌದಾ? ಈ ಸಂಖ್ಯಾವಾಚಕನು ಬರುತ್ತೆ ವಿದ್ಯಾರ್ಥಿಗಳು, ನಾನು ಇಲ್ಲಂತ ಹೇಳಲ್ಲ. ಒಂದು ಅಂತ ಕೊಟ್ಟ ನನ್ನ ಸಂಖ್ಯಾವಾಚಕ ಬರುತ್ತಲ್ರಿ ಮ್ಯಾಮ, ಹೌದಾ? ನಿಮ್ಮ ಮೈನ್ಯ ಬಂದಿರ್ತೈತಿ, ಬಟ್ ಆನ್ಸರ್ ರಾಂಗ್ ಆಗುತ್ತೆ, ಹೌದಾ? ಈಗ ನೋಡ್ರಿ, ಸೀತೆಯು ಒಂದು ಹುಡುಗಿ, ಒಂದು ಅಂತಕ್ಕಂಥದ್ದು ಅಲ್ಲಿ ಬರ್ತಂದ ವಿದ್ಯಾರ್ಥಿಗಳು ಏನಾಗತ್ತ? ಸಂಖ್ಯಾವಾಚಕ ಆಗತ್ತ. ಸೊ ನಮ್ಗೆ ಇಲ್ಲಿ ಏನ್ ಕೇಳ್ಯಾರ ನೋಡ್ರಿ, ಏನ್ ಕೇಳ್ಯಾರಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು, ಹೌದಾ? ಏನ್ ಕೇಳ್ಯಾರ? ಒಂದು ಸೆಂಟೆನ್ಸ್ ಅನ್ನ ಕೇಳ್ಯಾರ ಪೂರ್ತಿಯಾಗಿ, ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಏಕವಚನ, ಹೌದಾ? ಈಗ ಬಹುವಚನ ಅಂದ್ರೆ ಬಹಳಷ್ಟು ಜನ, ಇಬ್ರಕ್ಕಿಂತ ಹೆಚ್ಚ, ಹೌದಾ? ಇಬ್ರಕ್ಕಿಂತ ಹೆಚ್ಚಿದ್ರು, 3 ಜನ ಇದ್ರು, 4 ಜನ ಇದ್ರು, ಒಂದು ಟೀಮ್ ಇತ್ತಂದ್ರೆ ಅದಕ್ಕೆ ಏನಂತ ಕರೀತಾರ? ಬಹುವಚನ ಅಂತಕ್ಕಂಥದ್ದು ಕರೀತಾರ ವಿದ್ಯಾರ್ಥಿಗಳೇ. ಏಕವಚನ ಅಂದ್ರ ಒಬ್ಬ ವ್ಯಕ್ತಿ ಇರಬೇಕು, ಒಂದು ವಸ್ತು ಇರಬೇಕು, ಅದಕ್ಕೆ ನಾವ್ ಏನಂತ ಕರಿತೀವಿ? ಏಕವಚನ ಅಂತಕ್ಕಂಥದನ್ನ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೋತ, ವಚನದಲ್ಲಿ 2 ವಿಧಗಳು ಬರ್ತಾವ ಅಂತ ಹೇಳಿ, ಒಂದು ಏಕವಚನ, ಇನ್ನೊಂದು ಬಹುವಚನ ಅಂತಕ್ಕಂಥದ್ದ. ಸೊ ವಿದ್ಯಾರ್ಥಿಗಳು ಅದನ್ನ ನೋಡ್ಕೋರಿ ನೀಟಾಗಿ, ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ, ಏನೈತೆ ನೋಡ್ರಿ, ಏನೈತಿ? ಹರಿತವಾದ ಎಂಬ ಶಬ್ದಕ್ಕೆ ಸರಿಯಾದ ವಿಶೇಷ ಪದ, ಹೌದಾ? ವಿಶೇಷ ಅಂದ್ರೆ ಏನ? ಹರಿತವಾದ ಅಂತಕ್ಕಂಥದ್ದು ವಿಶೇಷಣ ಆಗತ್ತ ವಿದ್ಯಾರ್ಥಿಗಳೇ. ವಿಶೇಷ ಅಂದ್ರೆ ಒಂದು ವಸ್ತು, ಹೌದಾ? ಯಾವ ವಸ್ತುವಿನ ಗುಣವನ್ನ ಸೂಚಿಸಿರ್ತದೆ ನೋಡು, ಅದಕ್ಕೆ ವಿಶೇಷ ಅಂತಕ್ಕಂಥ ಕರೀತಾರೆ ವಿದ್ಯಾರ್ಥಿಗಳೇ. ಆಪ್ಷನ್ ಅನ್ನು ನೋಡ್ರಿ, ಸೂಜಿ, ಚಾಕು, ಸಲಾಕೆ, ಗೋಪುರ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಇಲ್ಲಿ ಏನ್ ಕೊಟ್ಟಾರ? ಹರಿತವಾದ ಅಂತ ಕೊಟ್ಟಾರ ವಿದ್ಯಾರ್ಥಿಗಳೇ, ಹೌದಾ? ಹರಿತವಾದ ಸೂಜಿ ಅಂತೀವ ನಾವು? ಇಲ್ರಿ ಅನ್ನಲ್ಲ ವಿದ್ಯಾರ್ಥಿಗಳೇ, ಹರಿತವಾದ ಚಾಕು ಅಂತಕ್ಕಂಥದ್ದು ನಮಗ ಆನ್ಸರ್ ಆಗತ್ತ ವಿದ್ಯಾರ್ಥಿಗಳೇ. ಹೆಂಗ? ಈಗ ನೋಡ್ರಿ, ಚಾಕು ಬದಲ್ ಚಾಕು ಅಂತಕ್ಕಂಥದ್ದು ಒಂದು ವಿಶೇಷ, ಹೌದಾ? ಹರಿತವಾದ ಅಂತಕ್ಕಂಥದ್ದು ಒಂದು ವಿಶೇಷಣ. ಚಾಕುವಿನ ವಿಶೇಷತೆ
ಹೌದಾ, ಚಾಕುವಿನ ವಿಶೇಷತೆ ಏನ ಹರಿತವಾಗೈತೆ ಅಂತ ತಿಳ್ಸಾಕತೈತೆ ಅಂತ ಅದ್ರ ಸಲುವಾಗಿ. ಸೊ ಆನ್ಸರ್ ಯಾವ್ದಾಗತ್ತ ವಿದ್ಯಾರ್ಥಿಗಳೇ? ಚಾಕು ಅಂತಕ್ಕಂಥದ್ದಾಗತ್ತ. ಹೌದಾ, ಸೊ ಅದೇ ರೀತಿಯಾಗಿ ಗೋಪುರ ಅಂತಕ್ಕಂಥದ ನಮಗಿಲ್ಲಿ ಯಾವುದು ಅದಕ್ಕೆ ರಿಲೇಟೆಡ್ ಇಲ್ಲ ವಿದ್ಯಾರ್ಥಿಗಳೇ ಅಂತ ನಾವು ಹೇಳ್ಬೋದು. ಗೋಪುರ ಅಂತ ಅನ್ಬೋದು ನೀವು, ಯಾಕಂದ್ರೆ ಮುಂದೆ ಚೂಪ್ ಇರ್ತೈತಲ್ರಿ ಅಂತೇಳಿ, ಬಟ್ ಆಗಲ್ಲ ವಿದ್ಯಾರ್ಥಿಗಳೇ ಆನ್ಸರ. ಸೊ ಆನ್ಸರ್ ಯಾವ್ದಾಗತ್ತೆ ನಮ್ಗೆ? ಹರಿತವಾದ ಚಾಕು ಅಂತ ನಾವು ಹೇಳ್ತೀವಿ ವಿದ್ಯಾರ್ಥಿಗಳು. ಸೊ ನೀವು ಈಗ ಹಿಂಗ ಏನಾರ ಕ್ವಶನ್ ಬಂತಂದ್ರೆ ನೀವು ಏನ್ ಮಾಡ್ಬೇಕಾಗತ್ತ? ಸೊ ಒಂದ್ ಸ್ವಲ್ಪ ನೋಡಿ, ಒಂದೆರಡು ಸಲ ಓದೋದನ್ನ ವಾಪಸ್ ನಿಮಗ್ ಕನ್ಫರ್ಮ್ ಆಗುತ್ತಾನ. ಹೌದಾ, ನಿಮಗ್ ಏನ್ ಅನಿಸ್ಬೇಕು ಮನ್ಸಿಗದ? ಹೌದಪ್ಪ, ನನಗಿದ ಆನ್ಸರ್ ಕರೆಕ್ಟ್ ಐತಿ ಅಂತ ಅನಿಸ್ಬೇಕು ವಿದ್ಯಾರ್ಥಿಗಳೇ. ಸೊ ಅಲ್ಲಿ ತನ ಏನ್ ಮಾಡ್ಬೋದು ನೀವು? ಅದನ್ನ ಓದಿ 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 ವಾಪಸ್ ನೋಡಿ ಆನ್ಸರ್ ಅನ್ನ ಹಾಕಬಹುದು ವಿದ್ಯಾರ್ಥಿಗಳೇ. ಸೊ ಸಡನ್ ಆಗಿ ನೀವು ಒಂದು ಸೂಜಿ, ಹರಿತವಾದ ಸೂಜಿ ಸರಿ ಹಾಕ್ಬಿಡ್ತೇನ ಅನ್ನಕ್ ಹೋಗ್ಬೇಡ್ರಿ. ಸೊ ಅದೇ ರೀತಿಯಾಗಿ ಏನ್ ಮಾಡ್ರಿ, ನೆಕ್ಸ್ಟ್ ಆಪ್ಷನ್ ಅನ್ನು ಎಲ್ಲವನ್ನು ಓದಿ ಆಮೇಲೆ ಆನ್ಸರ್ ಅನ್ನ ಹಾಕ್ರಿ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ, ಬರೀ ಏನೈತಂತ ನೋಡ್ರಿ. ಏನೈತಿ? ಪರಿಚಾರಕಿ. ಹೌದಾ, ಯಾರಂತ? ಪರಿಚಾರಕಿ. ಈ ಪದವು ಸೂಚಿಸುವ ಲಿಂಗ ಅಂತಕ್ಕಂಥದ್ದು ಕೇಳಾಕತ್ತಾರ ವಿದ್ಯಾರ್ಥಿಗಳೇ. ಲಿಂಗ ನೋಡ್ರಿ, ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ, ನಪುಸ್ತಕ ಲಿಂಗ ಅಂತ 3 ಬರ್ತಾವ ಅಂತ ಹೇಳಿ. ಪರಿಚಾರಕಿ ಕೀ ಬಂದೈತೆ ಅಂದ್ರೆ ನಿಮ್ಗೆ ಇಲ್ಲಿ ಅರ್ಥ ಆಗತ್ತೆ ವಿದ್ಯಾರ್ಥಿಗಳು, ಇದು ಸ್ತ್ರೀಲಿಂಗ ಐತಿ ಅಂತಕ್ಕಂಥದ್ದ. ಹೌದಾ, ನೋಡ್ರಿ ಆಪ್ಷನ್ ಏನಿಂದವು? ಪುಲ್ಲಿಂಗ, ನಪುಸ್ತಕಲಿಂಗ, ಸ್ತ್ರೀಲಿಂಗ, ಅನ್ಯಲಿಂಗ ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳೇ. ಸೊ ನಾ ಹೇಳಿದ್ನಿ ಪರಿಚಾರಕಿ ಕೀ ಬಂದೈತಂದ್ರೆ ಸ್ತ್ರೀಲಿಂಗ ಆಗತ್ತಂತ ನಿಮ್ಮ ಮನಸ್ಸಿನ ಬಂದಿರ್ತೈತಿ, ಉತ್ತರನು ಕೂಡ ಅದೇ ರೀತಿ ಸರಿ ಆಗತ್ತ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ನೋಡ್ರಿ, ಪುಲ್ಲಿಂಗ ಅಂದ್ರ ಪುರುಷ ಅಥವಾ ಗಂಡು ಮಕ್ಕಳು ಬರ್ತಾರೆ ವಿದ್ಯಾರ್ಥಿಗಳೇ. ಹೌದಾ, ನಪುಸ್ತಕಲಿಂಗ ಅಂದ್ರ ಅವು ಜೀವಂತ ಇರಲ್ದು ವಸ್ತುಗಳು. ಈಗ ಇದು ಚಾಪಿಸ್ ಆಗಿರ್ಬೋದು, ಇದು ಬೋರ್ಡ ಆಗಿರ್ಬೋದು, ಇದು ಮೈಕ್ ಆಗಿರ್ಬೋದು, ಇಂಥವೆಲ್ಲ ಏನ್ ಬರ್ತಾವು? ನಪುಸ್ತಕ ಲಿಂಗ ಅಂತಕ್ಕಂಥ ಬರುತ್ತ ವಿದ್ಯಾರ್ಥಿಗಳೇ. ಸೊ ಹೌದಾ, ಅದೇ ರೀತಿಯಾಗಿ ಸ್ತ್ರೀಲಿಂಗ ಅಂದ್ರ ಹೆಣ್ಣು ಮಕ್ಕಳು. ಅದೇ ರೀತಿ ಪರಿಚಾರಕಿ ಅಂದ್ರ ಇಲ್ಲಿ ಯಾರ? ಹೌದಾ, ನೀವು ಸೇವಕಿ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹೌದಾ, ಪರಿಚಾರಕಿ ಅಂದ್ರ ಸೇವಕಿ ಅಂತ ಹೇಳ್ಬೋದು, ಇಲ್ಲ ದಾದಿ ಅಂತ ಹೇಳ್ಬೋದು. ಹೌದಾ, ದಾದಿ, ಸೇವಕಿ ದಾದಿ, ಇದಂಗೆಲ್ಲ ಅಂದ್ರೆ ಏನ್ರಿ? ಈಗ ನಿಮಗೆ ಏನೋ ಒಂದು ಸಹಾಯ ಮಾಡಕ್ ಹೆಣ್ಮಕ್ಳು ಇರ್ತಾರ ನೋಡ್ರಿ. ಒಂದು ಹಾಸ್ಪಿಟಲ್ದಾಗ ಒಂದು ಕೆಲಸ ಮಾಡುವಂತ ಒಂದು ನರ್ಸ್ ಆಗಿರ್ಬೋದು, ಇಲ್ಲ ರಾಜರ ಕಾಲದಲ್ಲಿ ಅವರ ಸೇವೆಯನ್ನ ಮಾಡ್ತಿರ್ತಾರಲ್ಲ, ಅವರ ಸೇವಕಿಯರು ಆಗಿರಬಹುದು ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡೋಣ, ಬರೀ ಏನೈತಿ ನೋಡ್ರಿ. ಹೌದಾ, ಇಲ್ಲಿ ಯಾವ್ದು ಬರ್ಲಿಲ್ಲ ವಿದ್ಯಾರ್ಥಿಗಳೇ. ಸೊ ನೋಡ್ರಿ ಏನೈತಿ ನೋಡ್ರಿ, ಗುಂಪಿಗೆ ಸೇರದ ಪದ ಅಂತ ಕೇಳ್ಯಾರ. ಹೌದಾ, ಗುಂಪಿಗೆ ಸೇರಿದ ಪದನು ಏನಾಗತೈತಿ ವಿದ್ಯಾರ್ಥಿಗಳೇ? ಪ್ರತಿದಿನನೂ ನಮ್ಮ ಕ್ವಶನ್ ಪೇಪರ್ದಾಗ ಬರಾಕತೈತಿ ವಿದ್ಯಾರ್ಥಿಗಳೇ. ನೋಡ್ರಿ ಏನೈತಿ ನೋಡ್ರಿ, ಒಂದೇದ ಗೆಳೆಯ, ಸ್ನೇಹಿತ, ಆಪ್ತ, ವಿರೋಧಿ. ಹೌದಾ, ನಾವು ಇಲ್ಲಿ ಒಂದು ನಮಗೆ ಪಟ್ನ ನೆನಪಾಗೋದೇನ? ನಾವು ದೋಸ್ತಗೆ ಏನಂತ ಕರಿತೀವಿ? ಗೆಳೆಯನು ಅಂತೀವಿ, ಸ್ನೇಹಿತನು ಅಂತೀವಿ, ಆಪ್ತನು ಅಂತೀವಿ. ಆದ್ರೆ ವಿರೋಧಿ ಅಂತಕ್ಕಂಥದ್ದು ನಮ್ಮ ಅಪೋಸಿಟ್ ಪಾರ್ಟಿ ಇರ್ತಾರ ನೋಡ್ರಿ. ಯಾರ ನಿಮಗೆ ಅಪೋಸಿಟ್ ಪಾರ್ಟಿ ನಿಮಗೂ ಇರತ್ತಾರ ವಿದ್ಯಾರ್ಥಿಗಳು. ಸೊ ಸ್ಕೂಲ್ನಾಗ ಏನೋ ಒಂದು ನೀನು ಪೆನ್ಸಿಲ್ ತಗೊಂಡಿರ್ತಾನ ಒಬ್ಬ, ಹೌದಾ, ಅವ್ನು ನಿನಗೆ ಹೊಡೆದ ಅವ್ನು ನಿನಗೆ ವಿರೋಧ ಪಾರ್ಟಿ ಆಗಿಬಿಡ್ತಾನ. ಹೌದಾ, ಸೊ ಅದಕ್ಕಾಗಿ ಇವು 3 ಏನಾಗತ್ತ? ಈಗ ಗೆಳೆಯ ಅಥವಾ ಸ್ನೇಹಿತ, ಆಪ್ತ ಮಿತ್ರ ಅಂತಕ್ಕಂಥದ್ದಾಗತ್ತ. ವಿರೋಧಿ ಅಂದ್ರೆ ನಿಮ್ಮನ್ನ ದೋಷ ಮಾಡ್ತಿರ್ತಾರ ನೋಡ್ರಿ, ದ್ವೇಷ ಮಾಡುವಂತವ್ರಿಗೆ ಏನಂತ ಕರಿತೀರಿ ನೀವು? ವಿರೋಧಿಗಳು ಅಂತಕ್ಕಂಥದನ್ನ ಕರಿತೀರಿ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಅಂತ ನೋಡ್ರಿ. ಏನೈತಿ? ದೋಣಿಯನ್ನು ನಡೆಸುವವ ಯಾರು ಅಂತ ಕೇಳ್ಯಾರ. ದೋಣಿಯನ್ನು ನಡೆಸುವ ಅಂದ್ರೆ ನೀವೀಗ ಒಂದು ಹೊಳಿ ಇರ್ತೈತಿ ನಿಮ್ಮ ಊರಾಗ. ಹೌದಾ, ಈ ದಂಡಿಯಿಂದ ಆ ದಂಡಿ ದಾಟಬೇಕಾಗಿರ್ತೈತಿ. ಸೊ ವಿದ್ಯಾರ್ಥಿಗಳು ಈಗಿನ ಕಾಲದಾಗ ಏನಾಗ್ಯಾವ? ಎಲ್ಲ ಫೂಲನ್ನ ಮಾಡಿದಾರ. ಹೌದಾ, ಪೂಲ್ಗಳನ್ನ ಮಾಡಿರ್ತಾರು, ಒಂದು ರಸ್ತೆ ಮಾಡಿರ್ತಾರು, ಇನ್ನೊಂದು ದಾಟೋಕ ಅನುಕೂಲ ಮಾಡಿರ್ತಾರೆ. ಸೊ ಅದೇ ರೀತಿಯಾಗಿ ಮೊದಲು ನಮಗ ಈಗೊಂದು 10-20 ವರ್ಷದ ಹಿಂದೆ ಏನಿತ್ತು? ಯಾವ್ದು ಇದ್ರಿಕಿಲ್ಲ ವಿದ್ಯಾರ್ಥಿಗಳೇ. ಅದ ನಾವು ನದಿ ಒಳಗೆ ಹೋಗ್ಬೇಕಂದ್ರ ಒಂದು ದೋಣಿ ಮುಖಾಂತರ. ಹೌದಾ, ಒಂದು ನಾವಂತ ಕರಿತಿದ್ವಿ ನಾವೆಲ್ಲ, ನಾವೇ ಅಥವಾ ದೋಣಿಯ ಮುಖಾಂತರ ನಾವು ಏನ ಮಾಡ್ಬೇಕಾಗಿತ್ತು? ಒಂದು ವಸ್ತುನಾಗಿರ್ಬೋದು, ಒಂದು ವ್ಯಕ್ತಿನಾಗಿರ್ಬೋದು, ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗಿತ್ತು? ದೋಣಿ ಮುಖಾಂತರ ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ದೋಣಿಯನ್ನು ನಡೆಸೋ ಯಾರ ಅಂತಕ್ಕಂಥದ್ದು ಕೇಳತ್ತಾರ ವಿದ್ಯಾರ್ಥಿಗಳೇ. A1 ನೋಡ್ರಿ, ಅಂಬಿಗ, ಸಂಪಿಗ, ನೆಕ್ಸ್ಟ್ ಬಡಿಗ, ಕುಂಬಾರ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಾನ ವಿದ್ಯಾರ್ಥಿಗಳ ಆಪ್ಷನ್. ಅಂದ್ರ ನೋಡ್ರಿ ಆನ್ಸರ್ ಯಾವ್ದಾಗತ್ತ? ಅಂಬಿಗ ಅಂತಕ್ಕಂಥದ್ದು ಆನ್ಸರ್ ಆಗತ್ತ ವಿದ್ಯಾರ್ಥಿಗಳೇ. ದೋಣಿಯನ್ನು ನಡೆಸಾವ ಯಾರ? ಅಂಬಿಗ ಅಂತ ಹೇಳ್ತೀವಿ. ಸೊ ವಿದ್ಯಾರ್ಥಿಗಳಿದೆ ಸಿಂಪಿಗ ಆಗ್ಬೇಕಾಗಿತ್ತು, ಸಂಪಿಗ ಆಗೈತಿ. ಸಿಂಪಿಗ ಅಂದ್ರೆ ಈಗ ಬಟ್ಟೆ ಹೊಲ್ಯಾವ ಅಂತ ಅರ್ಥ ಕೊಡತ್ತ ವಿದ್ಯಾರ್ಥಿಗಳೇ. ಅದೇ ರೀತಿ ಈಗ ಬಡಿಗ ಅಂದ್ರ ಆ ಕಟ್ಟಿಗೆ ಕೆಲಸವನ್ನ ಯಾರು ಮಾಡ್ತಿರ್ತಾರ ನೋಡು, ಅವ್ರಿಗೆ ಏನಂತೀನವ? ಬಡಿಗ ಅಥವಾ ಬಡಿಗಿಯರು ಅಂತ ಕರಿತೀವಿ. ಕುಂಬಾರ ಅಂತಕ್ಕಂಥ ವಿದ್ಯಾರ್ಥಿಗಳೇ ನಿನ್ನೆ ಕ್ಲಾಸ್ನಾಗ ಒಂದು ಬಂದಿತ್ತಿದ. ಹೌದಾ, ಕುಂಬಾರ ಅಂದ್ರೆ ಯಾರ? ಈಗ ಮಣ್ಣಿನಿಂದ ಮಡಿಕೆ ಅಥವಾ ಗಡಿಗೆಯನ್ನು ಯಾರ ತಯಾರು ಮಾಡ್ತಿರ್ತಾರಲ್ಲ, ಅವ್ರಿಗೆ ನಾವು ಏನಂತ ಕರಿತೀವಿ? ಕುಂಬಾರ ಅಂತ ನಾವು ವಿದ್ಯಾರ್ಥಿಗಳ ಕರಿತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಏನೈತಂತ
ನೋಡ್ರಿ ಏನೈತಿ, ಗೀತಾ ಮರವನ್ನು ಬೆಳೆಸಿದಳು, ಈ ವಾಕ್ಯವು ಇರುವುದು. ಹೌದಾ, ನೋಡ್ರಿ ಬೆಳೆಸಿದಳು ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಇಲ್ಲಿ ಏನಾಗೈತಿ ನೋಡುನ್ರಿ, ಏನ ಕೊಟ್ಟಾರ ಆಪ್ಷನ್ದಾಗ ಮೊದಲ ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ, ಮತ್ತಿದು ಭೂತ ಭವಿಷ್ಯತ್ ಕಾಲ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಇಲ್ಲಿ ಯಾವ್ದ್ರ ಮೇಲೆ ಐತಿ ಕ್ವಶನ್? ಕಾಲಗಳ ಮೇಲೆ ಬಂದೈತಿ ವಿದ್ಯಾರ್ಥಿಗಳೇ. ಸೊ ಹಂಗಾರ ನಾನು ಹೇಳಿದ್ನಿ ದ, ಉತ್ತ, ನೆಕ್ಸ್ಟ್ ವ ಅಂತಕ್ಕಂಥದ ಹೇಳಿದ್ದೆ ವಿದ್ಯಾರ್ಥಿಗಳೇ. ಹೌದಾ, ಇಲ್ಲಿ ನಮಗೆ ಏನು ಕೊಟ್ಟಾರ ನೋಡ್ರಿ, ದ ಅಂತಕ್ಕಂಥದ ಕೊಟ್ಟಾರಂದ್ರ ನಮ್ಗೆ ಯಾವ್ದಾಗತ್ತ ವಿದ್ಯಾರ್ಥಿಗಳೇ ಅಂದ್ರ ಭೂತಕಾಲ ಅಂತಕ್ಕಂಥದ್ದು ಆಗತ್ತ. ಸೊ ಹೌದಾ, ವರ್ತಮಾನ ಅಂದ್ರ ಉತ್ತ ಬರ್ತೈತೆ ಅಂತ ಹೇಳಿವಿ. ಹೌದಾ, ಭವಿಷ್ಯತ್ ಅಂದ್ರ ವ ಬರ್ತೈತೆ ಅಂತ ಹೇಳಿವಿ, ಭೂತ ಅಂದ್ರ ಧ ಬರತ್ತಂತ ಹೇಳಿದ್ವಿ ವಿದ್ಯಾರ್ಥಿಗಳೇ. ನಮ್ಗ ಕ್ವಶನ್ದಾಗ ದ ಅಂತಕ್ಕಂಥದ್ದು ಬಂದೈತೆ ಅಂದ್ರೆ ಏನಾಗತ್ತ ಇಲ್ಲಿ ಭೂತಕಾಲ ಆಗತ್ತ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಏನೈತಂತ. ನೋಡ್ರಿ ಏನೈತಿ, ರಾಮನು ಶಾಲೆಗೆ ಹೋದನು, ಇಲ್ಲಿರುವ ಕ್ರಿಯಾಪದ ಅಂತಕ್ಕಂಥದ್ದು ಕೇಳ್ಯಾರ. ಹೌದಾ, ರಾಮನು ಶಾಲೆಗೆ ಹೋದನು, ಇಲ್ಲಿರುವ ಕ್ರಿಯಾಪದ ಅಂತಕ್ಕಂಥದ್ದು ಕೇಳ್ಯಾರ ವಿದ್ಯಾರ್ಥಿಗಳೇ. ನೋಡ್ರಿ, ಶಾಲೆಗೆ ಹೋದನು, ರಾಮ, ಇರುವ ಅಂತ ಕೊಟ್ಟಾರ. ಹೌದಾ, ಹೋದನು ಅಂದ್ರ ಕೆಲಸ, ಕ್ರಿಯಾಪದ ಅಂದ್ರೆ ಏನಿಲ್ಲ ವಿದ್ಯಾರ್ಥಿಗಳಿಗೆ, ಕೆಲಸ. ಹೌದಾ, ಹೊಂಟಾನೀಗ ಆಲ್ರೆಡಿ. ಹೌದಾ, ಹೋದನು ನಡ್ಕೋತ ಏನ್ ಮಾಡಿದ, ಹೋದನು ಅಂತಕ್ಕಂಥದ್ದು ಇಲ್ಲಿ ಕ್ರಿಯೆಯನ್ನ ಸೂಚಿಸುವಂತ ಪದ ಆಗತೈತೆ ಅಂತೇಳಿ ಕ್ರಿಯಾಪದ ಅಂತಕ್ಕಂಥದ್ದು ಹೇಳ್ತೀವಿ ನಾವು. ಹೌದಾ, ಒಂದೇದು. ಅದೇ ರೀತಿ ರಾಮ ಕೇಳಿದ್ರಪ್ಪ ಈಗ. ಹೌದಾ, ರಾಮ ಅಂತಕ್ಕಂಥದ್ದು ಕೊಟ್ರ ಏನಾಗತ್ತ ವಿದ್ಯಾರ್ಥಿಗಳಿದಂದ್ರ ಕರ್ತೃಪದ ಆಗತ್ತ. ಹೌದಾ, ಕರ್ತೃಪದ ಆಗತ್ತ. ಅದೇ ರೀತಿ ಶಾಲೆಗೆ ಅಂತ ಕೊಟ್ರ ವಿದ್ಯಾರ್ಥಿಗಳೇ, ಶಾಲೆಗೆ ಅಂದ್ರೆ ಇದೇನಾಗತ್ತಪ್ಪ ಅಂದ್ರ ಕರ್ಮ ಪದ ಆಗತ್ತ ವಿದ್ಯಾರ್ಥಿಗಳೇ. ಏನಾಗತ್ತ, ಕರ್ಮ ಪದ ಆಗತ್ತ. ಆಮೇಲೆ ಹೋದನು ಅಂತಕ್ಕಂಥದ್ದು ಕೊಟ್ರ ಕ್ರಿಯಾಪದ ಆಗತ್ತ ವಿದ್ಯಾರ್ಥಿಗಳೇ. ಯಾವ್ದಾಗತ್ತ, ಕ್ರಿಯಾಪದ ಅಂತಕ್ಕಂಥದ್ದು ಆಗತ್ತ. ಹೌದಾ, ಸೊ ಏನ್ ಮಾಡ್ರಿ, ಕರ್ಮ, ಕರ್ತೃ, ಕ್ರಿಯಾಪದ ಅಂತಕ್ಕಂಥ ನೋಡ್ಕೋರಿ. ಹೌದಾ, ಓಕೆ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರೀಗ ಏನೈತಂತ. ನೋಡ್ರಿ ಏನೈತಿ, ಗೌರವ ಪದದ ವಿರುದ್ಧಾರ್ಥಕ ಪದ. ಗೌರವ ಅಂದ್ರ ಒಂದ್ ಏನ ನೋಡ್ರಿ, ಥಿಂಕ್ ಮಾಡ್ರಿ. ಗೌರವ ಅಂದ್ರ ಒಂದ್ ಏನೋ ಒಳ್ಳೆಯ ಭಾವನೆ ಇಟ್ಕೋದು. ಒಬ್ರು ಯಾರೋ ಬಂದಾರಂದ್ರೆ ಸಡನ್ ಆಗಿ ಅವ್ರಿಗೆ ನಾವು ಗೌರವವನ್ನು ಕೊಡುದು, ನಮಸ್ಕಾರ ಮಾಡುದು, ಒಂದು ಅಭಿನಂದನೆಗಳನ್ನು ಸಲ್ಲಿಸುವುದು ಅಂತಕ್ಕಂಥದ್ದು ಆಗತ್ತ. ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಮರೆವು, ವಿನಯ, ಅಗೌರವ, ನೀತಿಯತೆ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಗೌರವದ ವಿರುದ್ಧಾರ್ಥಕ ಕೇಳ್ರೆ ಅಗೌರವ ಅಂತಕ್ಕಂಥದ್ದಾಗತ್ತ. ಗೌರವ ಅಂದ್ರ ಒಂದ್ ರೆಸ್ಪೆಕ್ಟ್ ಕೊಡುದು, ಅಗೌರವ ಅಂದ್ರೆ ರೆಸ್ಪೆಕ್ಟ್ ಕೊಡಲ್ದೇ ಇರೋದು. ಅದ ರೆಸ್ಪೆಕ್ಟ್ ಅನ್ನ ಕೊಡೋದಕ್ಕ ಗೌರವ ಅಂತೀವಿ, ಕೊಡ್ಲಿಕ್ಕಂದ ಅದಕ್ಕ ಅಗೌರವ ಅಂತಕ್ಕಂಥದ್ದು ನಮಗೆ ವಿರುದ್ಧಾರ್ಥಕ ಪದ ಆಗತ್ತ ವಿದ್ಯಾರ್ಥಿಗಳು. ಸೊ ಅದೇ ರೀತಿಯಾಗಿ ವಿರುದ್ಧಾರ್ಥಕ ಪದಗಳು ಮತ್ತೆ ಸಮಾನಾರ್ಥಕ ಪದಗಳು ಬಾಳ ಬರಾಕತ್ತಾವ ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೋರಿ, ನಾಳೆ ಕ್ವಶನ್ ಪೇಪರ್ದಾಗ ಬರ್ತೈತಿ ಅಂತೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ವಿದ್ಯಾರ್ಥಿಗಳು ಏನೈತಂತ. ಏನೈತಿ, ಸಿರಿ, ಸಿರಿತನ, ಬಡ ಅಂತಕ್ಕಂಥದ್ದು ಕೊಟ್ಟಾರ. ಹೌದಾ, ಸಿರಿ, ಸಿರಿತನ ಅಂತ. ಅದೇ ರೀತಿ ಬಡ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಬಡವರು, ಸಿರಿತನ, ಬಡತನ, ಧೈರ್ಯ ಅಂತಕ್ಕಂಥದ್ದು ಕೊಟ್ಟಾರ. ಹೌದಾ, ನಮ್ಗಿಲ್ಲಿ ನೋಡ್ರಿ, ಸಿರಿ ಅಂತಕ್ಕಂಥ ಸಿರಿತನ ಅಂತ ಕೊಟ್ಟಾರ, ಏಕವಚನ. ಇದು ಬಹುವಚನ ಮಾಡ್ಯಾರ. ಬಡ ಅಂತಕ್ಕಂಥದ್ದು ಬಡತನ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳು ನಮಗೇನಾಗತ್ತ, ಸರಿಯಾದ ಉತ್ತರ ಆಗತ್ತ ವಿದ್ಯಾರ್ಥಿಗಳೇ. ಧೈರ್ಯ ಅಂತಕ್ಕಂಥದ್ದು ಒಂದು ಶಕ್ತಿಶಾಲಿಯನ್ನು ತೋರಿಸುವಂತ ಪದ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹೌದಾ, ನೋಡ್ರಿ, ಸಿರಿತನ ಅಂದ್ರ ಸಾವುಕಾರ ಇರ್ತಾರಲ್ಲ ಅವ್ರಿಗೆ ಆಗ್ತೈತಿ. ಬಡವರು ಅಂತಕ್ಕಂಥದ ಬಡತನ ಅಂದ್ರ ಒಂದ ಕೆಳಮಟ್ಟದವರು ಅಂತ ಆಗ್ಬಹುದು. ಹೌದಾ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಏನೈತಂತ. ಏನೈತ್ ನೋಡ್ರಿ, ಅರಿವೇ ಗುರು, ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೊಡ್ತಾರ ವಿದ್ಯಾರ್ಥಿಗಳೇ. ಯಾವ್ದ, ಅರಿವೇ ಗುರು ಅಂತಕ್ಕಂಥದ್ದು ಇದೊಂದು ಅರಿವೇ ಗುರಿ ಅಂತಕ್ಕಂಥದ್ದು ಒಂದು ಗಾದೆ ಮಾತುನು ಆಗಬಹುದು ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಏನ್ ಕೊಟ್ಟಾರ ನೋಡ್ರಿ, ರೂಪಕ ಅಲಂಕಾರ, ದೃಷ್ಟಾಂತ ಅಲಂಕಾರ, ಉಪಮಾ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಇಲ್ಲಿ ನಮ್ಗೆ ಆನ್ಸರ್ ರೂಪಕ ಅಲಂಕಾರ ಅಂತಕ್ಕಂಥದ್ದು ಆನ್ಸರ್ ಆಗತ್ತ ವಿದ್ಯಾರ್ಥಿಗಳೇ. ಯಾಕಪ್ಪ ಅಂದ್ರ ಅರಿವೇ ಗುರು. ಹೌದಾ, ಉಪಮೇಯ ಮತ್ತು ಉಪಮಾನ ಎರಡೂ ಒಂದ ಅಂತ ತಿಳಿಸುವುದನ್ನ ಯಾವ್ದ, ಈಗ ನಮಗ ರೂಪಕ ಅಲಂಕಾರ ಅಂತಕ್ಕಂಥದ್ದು ಹೇಳ್ತೀವಿ ನಾವೀಗ. ಅರಿವೇ ಗುರು. ಹೌದಾ, ಇಲ್ಲಿ ಉಪಮೇಯ ಮತ್ತು ಉಪಮಾನಗಳು ಏನಾಗ್ಯಾವು, ಒಂದಕ್ಕೊಂದು ಪರಸ್ಪರ ಸಮ ಆಗ್ಯಾವು ಅಂತಕ್ಕಂಥದ್ದು ಹೇಳೋದನ್ನ ನಾವ್ ಏನಂತೀವಿ, ಉಪಮಾ ಅಲಂಕಾರ ಅಂತಕ್ಕಂಥದ್ದು ಹೇಳ್ತೀವಿ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಏನೈತಂತ. ಏನೈತಿ ನೋಡ್ರಿ, ಮೇಧಾವಿ ಪದದ ಸಮಾನಾರ್ಥಕ ಪದ. ಹೌದಾ, ಮೇಧಾವಿ. ಮೇಧಾವಿ ಅಂದ್ರೆ ನೋಡ್ರಿ, ಬುದ್ಧಿವಂತ, ಸುಂದರ, ಬಂಗಾರ, ಆಕಳು ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳು. ಸೊ ಆನ್ಸರ್ ಯಾವ್ದಾಗತ್ತಿಲ್ಲ ನಮಗ, ಮೇಧಾವಿ ಅಂತಕ್ಕಂಥದ್ದಂದ್ರ ಬುದ್ಧಿವಂತ. ಸಮಾನಾರ್ಥಕ ಪದ ಏನಾಗತ್ತ, ಬುದ್ಧಿವಂತ ಅಂದ್ರ ಮೇಧಾವಿ ಅಂದ್ರೂ ಎರಡು ಒಂದರಿ, ಎಲ್ಲವನ್ನು ತಿಳ್ಕೊಂಡು ನಾವು. ಹೌದಾ, ಶಾಣೆ ಇರ್ತಕ್ಕಂಥವ್ರಿಗೆ ನಾವು ಏನಂತ ಕರಿತೀವಿ, ಮೇಧಾವಿ ಅಥವಾ ಪಂಡಿತ ಅಂತಕ್ಕಂಥದ್ದನ್ನ ಕರಿತೀವಿ ವಿದ್ಯಾರ್ಥಿಗಳು. ಅದೇ ರೀತಿ ಸುಂದರ ಅಂದ್ರ
ಚಂದಾಗಿರೋದು. ಹೌದಾ, ಚಂದಾಗಿರೋದಕ್ಕೆ ಏನಂತೀವಿ ನಾವು ಸುಂದರ ಅಂತಕ್ಕಂಥದ್ದು ಕರಿತೀವಿ ವಿದ್ಯಾರ್ಥಿಗಳೇ. ಬಂಗಾರ ಅಂದ್ರೆ ಗೊತ್ತೈತಿ ಈಗ, ಹಣ್ಣು ಅಂತಕ್ಕಂಥದನ್ನ ಕರಿತೀವಿ ವಿದ್ಯಾರ್ಥಿಗಳೇ. ಆಕಳು ಅಂದ್ರೆ ಒಂದು ಪ್ರಾಣಿ ಅಂತಾನು ನಾವು ಹೇಳ್ತೀವಿ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡೋಣ ಬರ್ರಿ ಈಗ. ನೋಡ್ರಿ ಏನೈತಿ, ಸರಳವಾಗಿ ಹರಿಯುವುದು ಕುಂಚದ ಓಟ ವಿಧ ವಿಧ ಬಣ್ಣದ ಓಕುಳಿಯಾಟ ಈ ಪದದಲ್ಲಿರುವ ಪ್ರಾಸ ಪದಗಳು ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಾಸ ಪದ ಅಂದ್ರ ಕೊನೆಯ ಅಕ್ಷರಗಳು ಏನಾಗಿರ್ತಾವ ನಮಗ ಒಂದೇ ರೀತಿಯಾಗಿರ್ತಾವ. ಹೌದಾ, ನೋಡ್ರಿ ಇಲ್ಲಿ ಏನೇನದಾವು. ನೆಕ್ಸ್ಟ್ ಆಪ್ಷನ್ ನೋಡ್ರಿ ಫಸ್ಟ್, ಹರಿಯುವುದು ವಿಧ ವಿಧ ಅಂತ ಕೊಟ್ಟಾರ ವಿದ್ಯಾರ್ಥಿಗಳೇ. ಕುಂಚದ ಓಟ ಓಕುಳಿ ಆಟ ಅಂತಕ್ಕಂಥದ್ದು ಕೊಟ್ಟಾರ. ನೆಕ್ಸ್ಟ್ ಬಣ್ಣದ ಕುಂಚದ ಓಟ ಓಕುಳಿ ಆಟ ಹರಿಯುವುದು ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಸೊ ಆಪ್ಷನ್ B2 ಅಂತಕ್ಕಂಥದ್ದು ನಮಗ ಸರಿಯಾದ ಉತ್ತರ ಏನಾಗ್ತದ ಆಗತ್ತ ವಿದ್ಯಾರ್ಥಿಗಳೇ. ಸೊ ನೋಡ್ರಿ ಇಲ್ಲಿ ಏನೈತಿ, ಕುಂಚದ ಓಟ, ನೆಕ್ಸ್ಟ್ ಇಲ್ಲಿ ಏನೈತಿ ಓಕುಳಿ ಆಟ ಅಂತಕ್ಕಂಥದ್ದು ಏನಾಗತ್ತ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಆಗತ್ತ. ಹೌದಾ, ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಏನೈತಂತ ನೋಡ್ರಿ. ಇಂದಿನ ಕಾರ್ಯಕ್ರಮಕ್ಕೆ ಅಧಿಕ ಜನ ಸೇರಿದ್ದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವು ಅಧಿಕ ಅಂತಕ್ಕಂಥ ಪದಕ್ಕೆ ಏನ್ ಮಾಡ್ಯಾರ ವಿದ್ಯಾರ್ಥಿಗಳೇ ಗೆರೆಯನ್ನ ಎಳೆದಾರು. ಹೌದಾ, ಅಧಿಕ ಅಂತಕ್ಕಂಥ ಪದಕ್ಕ ಗೆರೆಯನ್ನು ಎಳೆದಾರು. ಈ ಪದ ಏನಾಗತ್ತ ಅಂತಕ್ಕಂಥದ ಕೇಳತಾರ. ಒಂದೇದ್ ನೋಡ್ರಿ ಆಪ್ಷನ್ ಏನೇನು ಕೊಟ್ಟಾರ ನೋಡ್ರಿ. ಒಂದೇದ ಪರಿಮಾಣವಾಚಕ, ಗುಣವಾಚಕ, ಸಂಖ್ಯಾವಾಚಕ, ದಿಗ್ವಾಚಕ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ನಮಗಿಲ್ಲಿ ಪರಿಮಾಣವಾಚಕ, ಅಧಿಕ, ಸ್ವಲ್ಪ, ಕಡಿಮೆ, ಹೆಚ್ಚು ಅಂತ ಬಂದು ನಾವ್ ಏನಂತ ಹೇಳಿವಿ ಪರಿಮಾಣವಾಚಕ ಆಗತ್ತಂತ ಹೇಳಿ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಗುಣ ಅಂದ್ರೆ ಅವರ ಬಣ್ಣವನ್ನ ಅಥವಾ ಅವರ ಗುಣವನ್ನು ತಿಳಿಸೋದಕ್ಕೆ ನಾವು ಗುಣವಾಚಕ ಅಂತ ಕರಿತೀವಿ. ಅದೇ ರೀತಿಯಾಗಿ ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಯನ್ನ ಏನಾದ್ರೂ ಕೊಟ್ಟಿದ್ರಪ್ಪ ಅಂದ್ರೆ ಅದಕ್ಕೆ ಸಂಖ್ಯಾವಾಚಕ ಅಂತೀವಿ. ದಿಗ್ವಾಚಕ ಅಂದ್ರೆ ದಿಕ್ಕನ್ನ ಕೊಟ್ಟಿದ್ರೆ ದಿಗ್ವಾಚಕ ಅಂತಕ್ಕಂಥದ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಏನಾಗೈತೆ ಕ್ವಶನ್ ನಮಗ ಅಧಿಕ ಅಂದ್ರೆ ಬಹಳಷ್ಟು ಅಂತ ಆಗ್ಬೋದು, ಇಲ್ಲ ಸ್ವಲ್ಪನ ಆಗ್ಬೋದು, ಕಡಿಮೆ, ಹೆಚ್ಚು ಅಂತಕ್ಕಂಥದ ಉದಾಹರಣೆಗಳು ಬರ್ತಾವ ವಿದ್ಯಾರ್ಥಿಗಳೇ. ಹೌದಾ, ಸೊ ನೆಕ್ಸ್ಟ್ ನೋಡ್ರಿ ಏನೈತಂತ ಏನೈತಿ, ನಿಲ್ಲಿ ನಿಲ್ಲಿ ಮಹಾತ್ಮರು ಬರ್ತಾರೆ. ಹೌದಾ ವಿದ್ಯಾರ್ಥಿಗಳು, ಇಲ್ಲಿ ಗೆರೆಯನ್ನ ಕೊಟ್ಟಿದಾರ. ಈ ವಾಕ್ಯದಲ್ಲಿ ಬರ್ತಾರೆ ಪದ ಗ್ರಾಂಥಿಕ ರೂಪ ಅಂತಕ್ಕಂಥದ್ದು ಕೇಳ್ಯಾರ. ಗ್ರಾಂಥಿಕ ರೂಪ ಅಂದ್ರೆ ಏನ್ರಿ, ನಿಮ್ಮ ಆಡು ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದ. ಹೌದಾ, ನಿಮ್ಮ ಇದೇನು ಬರ್ತಾರೆ ಅಂತಕ್ಕಂಥದ್ದೊಂದ ಪುಸ್ತಕ ಭಾಷೆಯನ್ನ ಆಗ್ಬಹುದು. ಹೌದಾ, ನಿಮ್ಮ ಆಡು ಭಾಷೆದ ಬರ್ತಾರೆ ಅಂತಂದು ಯಾರು ಕರೆಯಂಗಿಲ್ರಿ ಈಗ. ಹೌದಾ, ಅದೇ ರೀತಿ ಆಪ್ಷನ್ ನೋಡ್ರಿ, ಬರುವರು, ಬಂದನು, ಬರುತ್ತಿರುವರು, ಬರುತ್ತಾರೆ. ಹೌದಾ, ಬರ್ತಾರೆ ಅಂತಕ್ಕಂಥದ್ದು ಏನಾಗತ್ತೆ ವಿದ್ಯಾರ್ಥಿಗಳಲ್ಲಿ ಬರುತ್ತಾರೆ ಅಂತಕ್ಕಂಥದ ಆಪ್ಷನ್ D4 ನಮಗೇನಾಗತ್ತ ಕರೆಕ್ಟ್ ಆಗತ್ತ ವಿದ್ಯಾರ್ಥಿಗಳಿಗೆ. ಗ್ರಾಂಥಿಕ ರೂಪ ಅಂದ್ರೆ ಏನಿಲ್ಲ, ನಿಮ್ಮ ಆಡು ಭಾಷೆದೊಳಗ ಅಥವಾ ಹಳ್ಳಿ ನಿಮ್ಮ ಮನಿಯೊಳಗದು ಮಾತಾಡ್ತಿರ್ತಾರಲ್ಲ ಆ ಪದಗಳು. ಹೌದಾ, ಬರ್ತಾರೆ ಅಂತಂದು ಯಾರು ಹೇಳ್ತಾರ, ಬರುತ್ತಾರೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಸೊ ಅದಕ್ಕಾಗಿ ಏನಾಗತ್ತ ನೋಡ್ರಿ. ನೆಕ್ಸ್ಟ್ ಇವತ್ತಿನ 20 ಕ್ವಶನ್ಗಳು ಏನಾದ್ರು ವಿದ್ಯಾರ್ಥಿಗಳು ಇಲ್ಲಿಗೆ ಸಂಪೂರ್ಣವಾಗಿ ಮುಕ್ತಾಯಗೊಂಡು. ಹೌದಾ, ನೋಡ್ರಿ ಒಂದ್ ಸಲ ಬಂದಂತ ಕ್ವಶನ್ಗಳು ವಾಪಸ್ ಬರಾತಾವ ಅಂದ್ರೆ ಅರ್ಥ ಮಾಡ್ಕೋರಿ. ಈಗ ಎಷ್ಟು ಚಾಪ್ಟರ್ ಮೇಲೆ ಕ್ವಶನ್ಗಳು ಅರೈಸ್ ಆಗಾಕತ್ತಾವ ನೋಡು, ಅಷ್ಟು ಚಾಪ್ಟರ್ ಅನ್ನ ನೀವ್ ಏನ್ ಮಾಡ್ರಿ ಕ್ಲಿಯರ್ ಆಗಿ ನೀಟಾಗಿ ಓದ್ಕೋರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.